ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಚಂದ್ರಯಾನ 3 ಸೊ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈ ಚಂದ್ರಯಾನ 3 ಮಿಷನ್ ಏನಿದೆ, ಈ ಒಂದು ಯಶಸ್ವಿ ಹಿನ್ನೆಲೆಯಲ್ಲಿ ನಮ್ಮ ಭಾರತೀಯ ಪ್ರಧಾನಮಂತ್ರಿಗಳು ಈ ಒಂದು ಆಗಸ್ಟ್ 23 ಏನಿದೆ ಭಾರತೀಯ ಬಾಹ್ಯಾಕಾಶ ದಿನಾಚರಣೆಯನ್ನಾಗಿ ಆಚರಣೆ ಮಾಡಬೇಕು. ಹಾಗೂ ಈ ಒಂದು ಬಾಹ್ಯಾಕಾಶ ಸಂಸ್ಥೆ ಏನೆಲ್ಲ ಸಾಧನೆಯನ್ನು ಮಾಡಿದೆ, ಪ್ರತಿಯೊಬ್ಬ ಭಾರತೀಯ ನಾಗರಿಕರಿಗೂ ಕೂಡ ಆ ಸಾಧನೆ ಮುಟ್ಟಬೇಕು. ಜೊತೆಯಲ್ಲಿ ನಮ್ಮ ಒಂದು ವಿದ್ಯಾರ್ಥಿಗಳೇನಿದ್ದಾರೆ, ನಮ್ಮ ಒಂದು ಮಕ್ಕಳಿಗೆ ಒಂದು ಇಸ್ರೋ ಸಾಧನೆ ತಲುಪುವಂತಾಗಬೇಕು. ಮುಂದಿನ ದಿನಗಳಲ್ಲಿ ಇದೇ ಮಕ್ಕಳು ನಮ್ಮ ಇಸ್ರೋ ಸಂಸ್ಥೆಯನ್ನು ಸೇರಿ ಇನ್ನೂ ಹೆಚ್ಚಿನ ಸಂಶೋಧನೆಗಳನ್ನು ಮಾಡಬೇಕು. ಜಾಗತಿಕ ಮಟ್ಟದಲ್ಲಿ ಇಸ್ರೋ ಪ್ರಥಮ ಸ್ಥಾನದಲ್ಲಿ ತಂದಿಡಬೇಕಾದ್ರೆ ಇಸ್ರೋ ಸಾಧನೆಯನ್ನು ಪ್ರತಿಯೊಬ್ಬ ಭಾರತೀಯ ನಾಗರಿಕರನ್ನು ತಿಳಿದುಕೊಳ್ಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ. ಇಟ್ಸ್ ಅವರ್ ಡ್ಯೂಟಿ. ಸೊ ಆದ್ಮೇಲೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ವಿದ್ಯಾರ್ಥಿಗಳಿದ್ದೀರಿ, ಶಿಕ್ಷಕರಿದ್ದೀರಿ, ಸರ್ಕಾರಿ ನೌಕರರಿದ್ದೀರಿ, ಹಾಗೂ ಸಾಮಾನ್ಯ ನಾಗರಿಕರು ಕೂಡ ಇದ್ದೀರಿ. ಸೊ ಈ ಒಂದು ಟಾಪಿಕ್ ಏನಿದೆ, ಇಸ್ರೋ ಸಾಧನೆಯನ್ನು ನಾವೆಲ್ಲರೂ ತಿಳಿದುಕೊಳ್ಬೇಕು. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸರಣಿ ವಿಡಿಯೋಗಳನ್ನು ಈ ಒಂದು ಇಸ್ರೋ ಏನಿದೆ, ಬಾಹ್ಯಾಕಾಶ ದಿನಾಚರಣೆ ಏನಿದೆ, ಈ ಒಂದು ನಿಟ್ಟಿನಲ್ಲಿ ಇಸ್ರೋ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ನಮ್ಮ ಒಂದು ಸಬ್ಸ್ಕ್ರೈಬರ್ ಸ್ನೇಹಿತರಿಗೆ ತಲುಪಿಸುವಂಥ ಒಂದು ಸರಣಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೇವೆ. ಇವು 4 ರಿಂದ 5 ವಿಡಿಯೋಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೇವೆ. ಖಂಡಿತವಾಗಿ ಕೂಡ ಇಸ್ರೋ ಸಾಧನೆಯನ್ನು ಒಂದು ಸಾರಿ ನಾವು ತಿಳಿದುಕೊಂಡ್ರೆ ನಮ್ಮ ಜನಜೀವನ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ, ನಮ್ಮ ಜೀವನ ಪದ್ಧತಿ, ನಮ್ಮ ಲೈಫ್ ಸ್ಟೈಲ್ ಎಷ್ಟೆಲ್ಲ ಬದಲಾವಣೆ ಆಗಿದೆ ಅಂತ ನಾವು ತಿಳ್ಕೊಬೋದು. ಸೊ ಬನ್ನಿ ನೋಡ್ತಾ ಹೋಗೋಣ. ಈ ಒಂದು ಸ್ಪೇಸ್ ಅಪ್ಲಿಕೇಶನ್ಸ್ ಅಂತ ಬಂದಾಗ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ, ಇಸ್ರೋ ಅಂತ ಬಂದಾಗ ಒಂದು ರಾಕೆಟ್ ಇದೆ, ರಾಕೆಟ್ ಲಾಂಚಿಂಗ್ ಅಂತ ಬರುತ್ತೆ, ಉಪಗ್ರಹಗಳಂತ ಬರ್ತದೆ, ಚಂದ್ರಯಾನ 1, 2, 3 ಮಿಷನ್ಸ್ ಬರುತ್ತೆ, ಮಂಗಳಯಾನ. ಸೊ ಇಷ್ಟಕ್ಕೆ ಸೀಮಿತ ಆಗುತ್ತೆ. ಹಾಗಾದರೆ ಇಸ್ರೋ ಸಾಧನೆ ಕೇವಲ ಬಾಹ್ಯಾಕಾಶ ಸಂಶೋಧನೆಗಳಿಗೆ ಮಾತ್ರ ಸೀಮಿತವಾಗಿದೆಯಾ ಅಂತ ಬಂದಾಗ ಖಂಡಿತ ಅಲ್ಲ. ಈ ಒಂದು ಇಸ್ರೋ ಏನು ಮಾಡಿದೆ ಅಂದರೆ, ಅಲ್ಲಿ ಚಂದ್ರನ ಒಂದು ಮೇಲೆ ಕಾಲಿಡುವಂತಹ ಒಂದು ತನ್ನ ಒಂದು ಗುರಿಯೇನೇನು ಹೊಂದಿದೆ, ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಭಾರತೀಯರ ಒಂದು ಜೀವನ ಪದ್ಧತಿಯಲ್ಲಿ ಬದಲಾವಣೆಯನ್ನು ಕೂಡ ಉಂಟು ಮಾಡಿದೆ ಅಂತ ನಾವು ಹೇಳ್ತೀವಿ. ಹೇಗೆಂದರೆ ಫಸ್ಟ್ ಆಫ್ ಆಲ್ ಅದರ ಒಂದು ಇಸ್ರೋ ಸಾಧನೆ ನೋಡ್ತಾ ಹೋದಾಗ ಸ್ಯಾಟಲೈಟ್ ಕಮ್ಯುನಿಕೇಷನ್ ಅಪ್ಲಿಕೇಶನ್ ಅಂತ. ಸೊ ಈಗ ಕಮ್ಯುನಿಕೇಷನ್ ನಾವು ನೋಡ್ತಾ ಹೋದಾಗ ಮೊದಲನೇದಾಗಿ ನಾವು ಪತ್ರದ ಮುಖಾಂತರ ವ್ಯವಹಾರ ಮಾಡ್ತಾ ಇದ್ದೀವಿ, ಲೆಟರ್ ಮುಖಾಂತರ ವ್ಯವಹಾರ ಮಾಡ್ತಾ ಇದ್ದೀವಿ. ಯಾವಾಗ ಈ ಒಂದು ಇಸ್ರೋ ಸಂಸ್ಥೆಯ ಒಂದಿಷ್ಟು ಸಂಶೋಧನೆಗಳಿಂದ ಈಗ ನಮಗೆ ಟ್ರಾನ್ಸ್ಪಾಂಡರ್ಸ್ ಅಂತ ಇದೆ, ಸಿ ಬ್ಯಾಂಡ್ ಇದೆ, ಕ್ಯೂ ಬ್ಯಾಂಡ್ ಇದೆ, ಎಸ್ ಬ್ಯಾಂಡ್ ಇದೆ. ಸೊ ಈ ರೀತಿ ಬೇರೆ ಬೇರೆ ಬ್ಯಾಂಡ್ಗಳನ್ನು ಒಳಗೊಂಡಿರುವಂಥ ಸ್ಯಾಟಲೈಟ್ಗಳ ಸಹಾಯದಿಂದ ಇಂದು ಕಮ್ಯುನಿಕೇಷನನ್ನು, ಸಂವಹನವನ್ನು, ಮತ್ತೊಬ್ಬರನ್ನು ಸಂಪರ್ಕಿಸುವಂತಹ ಏನಿದೆ ತಂತ್ರಜ್ಞಾನ ಅತ್ಯಂತ ತ್ವರಿತವಾಗಿ ನಾವು ಸಂಪರ್ಕಿಸ್ಬೋದು. ಸೊ ಉದಾಹರಣೆಯಾಗಿ ನಾವೆಲ್ಲ ನೋಡ್ತಾ ಇದ್ದೀವಿ, ಈಗ ಒಂದಿಷ್ಟು ಟ್ರಾನ್ಸ್ಪಾಂಡರ್ಸ್ಗಳನ್ನು ಬಳಸಿಕೊಂಡು BSNL, ದೂರದರ್ಶನ, ಆಲ್ ಇಂಡಿಯಾ ರೇಡಿಯೋ, ಆಮೇಲೆ ಸ್ಟ್ರಾಟಜಿಕ್ ಗೌರ್ಮೆಂಟ್ ಯೂಸರ್ಸ್ ಇದೆ, ಪಬ್ಲಿಕ್ ಸೆಕ್ಟರ್ ಯೂನಿಟ್ಸು. ಸೊ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಇದೆ, ಪ್ರೈವೇಟ್ ವಿಸ್ಯಾಟ್ ಆಪರೇಟರ್ಸ್. ಪ್ರೈವೇಟ್ ವಿಸ್ಯಾಟರ್ಸ್ ಅಂತ ಬಂದಾಗ ಇಲ್ಲಿ ಎಲ್ಲ ಬೇರೆ ಬೇರೆ ಕಮ್ಯುನಿಕೇಷನ್ ಸಂಸ್ಥೆಗಳು ಬರ್ತವೆ. ಅದು ವೋಡಾಫೋನ್ಸ್ ಇರ್ಬೋದು, ಜಿಯೋ ಇರ್ಬೋದು, ಏರ್ಟೆಲ್ಸ್ ಇರ್ಬೋದು. ಸೊ ಇವುಗಳು ಸಹಿತ ಈ ವಿಸ್ಯಾಟ್ ಆಪರೇಟರ್ಸ್ಗಳನ್ನು ಬಳಸಿಕೊಂಡು ಕಮ್ಯುನಿಕೇಷನ್ ನೆಟ್ವರ್ಕನ್ನು ಒದಗಿಸ್ತಾ ಇದೆ. DTH ಮತ್ತು TV ಆಪರೇಟರ್ಸು, ಬ್ಯಾಂಕಿಂಗು ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ, ಸೊ ಈ ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗಳು ಈ ಒಂದು ತ್ವರಿತ ರೀತಿಯಲ್ಲಿ ಒಂದು ಕಮ್ಯುನಿಕೇಷನ್ ಮಾಡಬೇಕಾದ್ರೆ, ಸಂಪರ್ಕಿಸಬೇಕಾದ್ರೆ, ಸಂವಹನ ಮಾಡಬೇಕಾದಾಗ ಇದೆಲ್ಲ ಸಾಧ್ಯವಾಗಿದ್ದು ನಮ್ಮ ಇಸ್ರೋ ಒಂದು ಸಾಧನೆ ಅಂತಲೇ ಹೇಳ್ಬೋದು. ಇಸ್ರೋಗಳ ಒಂದು ಸಂಶೋಧನೆಯಿಂದ ಇಷ್ಟೆಲ್ಲ ಸಾಧನೆ ಆಗಿದೆ. ಇನ್ನು ಈ ಟೆಲಿವಿಷನ್ ಅಂತ ಬರ್ತೀವಿ. ಸೊ ಟೆಲಿವಿಷನ್ ಒಂದಿಷ್ಟು ನಾವು ಹಿಂದಿನ ಒಂದು ಸಮಯಕ್ಕೆ ನೋಡ್ತಾ ಹೋದಾಗ ಟೆಲಿವಿಷನ್ ಅಂತ ಬಂದಾಗ ಬಹಳಷ್ಟು ಕಷ್ಟದಾಯಕವಾಗಿರುವಂಥದ್ದು ಆಗ್ತಿತ್ತು. ಅಂದರೆ ಈಗಿರುವಂಥ ಟೆಲಿವಿಷನ್ ಕ್ಷೇತ್ರದಲ್ಲಿ ಏನೆಲ್ಲ ರೆವಲ್ಯೂಷನ್ ಆಗಿದೆ, ಏನೆಲ್ಲ ಕ್ರಾಂತಿ ಆಗಿದೆ, ನಾವು ಜಸ್ಟ್ ಒಂದು 20-25 ಇಯರ್ಸ್ ಬ್ಯಾಕ್ ಅಂತ ಹೋದಾಗ ಅಷ್ಟೊಂದು ಕ್ರಾಂತಿ ಟೆಲಿವಿಷನಲ್ಲಿ ಇರಲಿಲ್ಲ. ಸೊ ಈಗ ಅಲ್ಲಿ ಯಾಕಂದರೆ ಇನ್ಸ್ಯಾಟು ಮತ್ತು GSAT ಸ್ಯಾಟಲೈಟ್ಸ್ ಏನಿದೆ, ಈ GSAT ಸ್ಯಾಟಲೈಟ್ಸ್ಗಳಿಂದ ಈಗ ನಾವು ಟೆಲಿವಿಷನ್ನಲ್ಲಿ, TVಯಲ್ಲಿ ಸಾಕಷ್ಟು ಸಾವಿರಾರು ಚಾನಲ್ಸ್ಗಳನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಜೊತೆಯಲ್ಲಿ ರೇಡಿಯೋ ನೆಟ್ವರ್ಕಿಂಗ್ ನೋಡಿ, ರೇಡಿಯೋ ನೆಟ್ವರ್ಕಿಂಗ್ ಅಂತ ಬಂದಾಗ FM ಇದೆ, ಬೇರೆ ಬೇರೆ ಬ್ಯಾಂಡ್ಸ್ ಒಂದು ರೇಂಜ್ನಲ್ಲಿ ನಾವು ರೇಡಿಯೋಗಳನ್ನು, ಸಾವಿರಾರು ರೇಡಿಯೋ ಚಾನಲ್ಸ್ಗಳನ್ನು ಇಲ್ಲಿ ಕೇಳಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಟೆಲಿಕಮ್ಯುನಿಕೇಷನ್ಸ್ ಈಗಾಗಲೇ ನಾವು ಚರ್ಚೆ ಮಾಡಿರುವ ಹಾಗೆ ಟೆಲಿಕಮ್ಯುನಿಕೇಷನ್ ಅಂತ ಬಂದಾಗ ಮೊಬೈಲ್ ನೆಟ್ವರ್ಕಿಂಗು ವಿಶೇಷವಾಗಿ. ಸೊ ಮೊಬೈಲ್ ನೆಟ್ವರ್ಕಿಂಗ್ನಲ್ಲಿ ಎಷ್ಟೊಂದು ಕ್ರಾಂತಿಕಾರವಾಗಿರುವಂಥ ಬದಲಾವಣೆ ಆಗಿದೆ. ಯಾಕಂದರೆ ಭಾಳಷ್ಟು ಕಡಿಮೆ ಅಮೌಂಟ್ನಲ್ಲಿ, ಕಡಿಮೆ ನೋಡಿ, ಇನಿಷಿಯಲ್ ಹಂತದಲ್ಲಿ
ಪ್ರಥಮ ಹಂತದಲ್ಲಿ ಈ ಒಂದು ಮೊಬೈಲ್ ಭಾಳಷ್ಟು ಕಾಸ್ಟ್ಲಿ ಆಗಿರುವಂತಿತ್ತು. ಈಗ ಬರ್ತಾ ಬರ್ತಾ ಏನಾಗಿದೆ ಅಂದರೆ ಈ ಇಸ್ರೋ ಸಾಧನೆಯಿಂದ ಸಾಕಷ್ಟು ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡಿದೆ. ಆ ತಂತ್ರಜ್ಞಾನದ ಸಹಾಯದಿಂದ ಈ ಒಂದು ಟೆಲಿಕಮ್ಯುನಿಕೇಷನ್ಸ್ನಲ್ಲಿ ಕೂಡ ಸಾಕಷ್ಟು ಸಾಧನೆಗಳನ್ನು, ಕ್ರಾಂತಿಕಾರಿ ಬದಲಾವಣೆಗಳನ್ನು ಮಾಡಿದೆ. ಇನ್ನು ಟೆಲಿಮೆಡಿಸಿನ್ ಅಂತ ಹೇಳ್ತೀವಿ. ಟೆಲಿಮೆಡಿಸಿನ್ಸ್ ಅಂತ ಸ್ಟಾರ್ಟ್ ಆದಾಗ ನೋಡ್ತಾ ಹೋದಾಗ 2001ರಲ್ಲಿ ಇಸ್ರೋ ಈ ಒಂದು ಟೆಲಿಮೆಡಿಸಿನ್ ಎಂಬ ಒಂದು ಹೊಸ ಕಾನ್ಸೆಪ್ಟನ್ನು ಇಲ್ಲಿ ಲಾಂಚ್ ಮಾಡ್ತು. ಸೊ ಪ್ರಥಮವಾಗಿ ನೋಡ್ತಾ ಹೋದಾಗ ಚೆನ್ನೈನ ಅಪೋಲೋ ಹಾಸ್ಪಿಟಲ್ನಿಂದ ಅಪೋಲೋ ರೂರಲ್ ಹಾಸ್ಪಿಟಲ್ ಅರ್ಗೊಂಡ, ಸೊ ಈ ಒಂದು ವಿಲೇಜ್ ಏನಿದೆ ಚಿತ್ತೂರಿನಲ್ಲಿರುವ, ಚಿತ್ತೂರು ಡಿಸ್ಟಿಕ್ನ ಆಂಧ್ರ ಪ್ರದೇಶ, ಚೆನ್ನೈನಿಂದ ಆಂಧ್ರ ಪ್ರದೇಶ. ಸೊ ಈ ಒಂದು ಏನಾಯಿತು, ಇಸ್ರೋ ಪ್ರಥಮವಾಗಿ ಟೆಲಿಮೆಡಿಸಿನ್ ಸೇವೆಯನ್ನು ಪ್ರಾರಂಭ ಮಾಡಿತು. ಸೊ ಟೆಲಿಮೆಡಿಸಿನ್ಸ್ ಅಂತ ಬಂದಾಗ ಇಲ್ಲಿ ICTಗಳನ್ನು ಬಳಸ್ತವೆ. ಇಲ್ಲಿ ಏನಾಗ್ತದೆ ಅಂದರೆ ಕಂಪ್ಯೂಟರ್ ಸಹಾಯದಿಂದ ಕಂಪ್ಯೂಟರ್ಗೆ ಸಾಕಷ್ಟು ಹಾರ್ಡ್ವೇರ್ಗಳನ್ನು ಜೋಡಿಸಲಾಗಿರುತ್ತೆ. ಮೆಡಿಸಿನ್ಗೆ ಸಂಬಂಧಿಸಿದಂತಹ ಸಾಕಷ್ಟು ಸಾಧನಗಳನ್ನು, ಡಿವೈಸಸ್ಗಳನ್ನು ಕಂಪ್ಯೂಟರ್ಗೆ ಕನೆಕ್ಟನ್ನು ಮಾಡಿ ಒಂದು ಚೆನ್ನೈನ ಒಂದು ಅಪೋಲೋ ಹಾಸ್ಪಿಟಲ್ನಿಂದ ಒಂದು ರಿಮೋಟ್ ಪ್ಲೇಸಸ್ನಲ್ಲಿರುವಂಥ ಪೇಷಂಟ್ಸನ್ನು ಅಲ್ಲಿ ಟ್ರೀಟ್ ಮಾಡುವಂಥದ್ದು, ಅಬ್ಸರ್ವ್ ಮಾಡುವಂಥದ್ದನ್ನು ಮಾಡಲಿಕ್ಕೆ ಸಾಧ್ಯ ಆಗಿರುವಂಥದ್ದು ಇದು ಟೆಲಿಮೆಡಿಸಿನ್ನು. ಸೊ ನೆಕ್ಸ್ಟ್ ಬರುವಂಥದ್ದು ಟೆಲಿ ಎಜುಕೇಷನ್. ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಕಾರವಾಗಿರುವಂತಹ ಒಂದು ಬದಲಾವಣೆ ಆಗಿರುವಂಥದ್ದು ಇಲ್ಲಿ ಏನಾಗಿದೆ ಅಂದರೆ ಟೆಲಿ ಎಜುಕೇಷನ್. ವಿಶೇಷವಾಗಿ ಇದೇನು ಎಜುಸ್ಯಾಟ್ ಅಂತ ಏನು ಬಂತು, ಈ ಎಜುಸ್ಯಾಟ್ ಸಹಾಯದಿಂದ ಈ ಒಂದು ಟೆಲಿ ಎಜುಕೇಷನ್ ಸಾಧ್ಯ ಆಯಿತು ಅಂತಲೇ ನಾವು ಹೇಳ್ಬೋದು. ಸೊ ಇಲ್ಲಿ TV ಮುಖಾಂತರ, ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ, ಕಂಪ್ಯೂಟರ್ ಕಾನ್ಫರೆನ್ಸಿಂಗ್ ಮುಖಾಂತರ ಇಲ್ಲಿ ರಿಮೋಟ್ ಒಂದು ಕೇಂದ್ರ ಸ್ಥಾನದಿಂದ ಈ ಒಂದು ರಿಮೋಟ್ ಏರಿಯಾದಲ್ಲಿರುವಂಥ ಪ್ರತಿಯೊಬ್ಬ ಮಕ್ಕಳನ್ನು ತಲುಪುವಂಥ ಕಾರ್ಯವನ್ನು ಎಜುಸ್ಯಾಟ್ನಿಂದ ಮಾಡಲಾಯಿತು. ಸೊ ಇದು ಶಿಕ್ಷಣ ಕ್ಷೇತ್ರದಲ್ಲಿ ಆದಾಗ ಇನ್ನು ಸ್ಯಾಟಲೈಟ್ ಮೆಟ್ರಾಲಜಿ ಅಂತ. ಸೊ ಸ್ಯಾಟಲೈಟ್ ಮೆಟ್ರಾಲಜಿ ಅಂತ ಬಂದಾಗ ಈ ಒಂದು ಸ್ಯಾಟಲೈಟ್ಗಳ ಸಹಾಯದಿಂದ ಎಲ್ಲ ಒಂದು ಏರಿಯಾದಲ್ಲಿ, ಅದು ಅಟ್ಮಾಸ್ಫಿಯರಿಕ್ ಇರ್ಬೋದು, ಅದು ವಾತಾವರಣದಲ್ಲಿರ್ಬೋದು, ಅದು ಮಳೆಯ ಒಂದು ಪ್ರಮಾಣಗಳಿರ್ಬೋದು, ಈ ಒಂದು ಸ್ಯಾಟಲೈಟ್ಗಳ ಸಹಾಯದಿಂದ ಒಂದು ವೆದರ್ ಫೋರ್ಕಾಸ್ಟಿಂಗ್ ಇರ್ಬೋದು, ಪರ್ಟಿಕ್ಯುಲರಿ ಸೈಕ್ಲೋನ್ಸ್ ಅಂತ ಬಂದಾಗ ಇವುಗಳೆಲ್ಲ ಮಾಹಿತಿಗಳನ್ನು ನಾವು ಪೂರ್ವವಾಗಿ ಎಷ್ಟು ಆ ಸೈಕ್ಲೋನ್ ಓರಿಜಿನ್ ಆಗಿದೆ, ಎಲ್ಲಿ ಬರ್ತಾ ಇದೆ, ಎಷ್ಟು ವೇಗವಾಗಿ ಬರ್ತಾ ಇದೆ, ಇದನ್ನೆಲ್ಲ ತಿಳಿದುಕೊಳ್ಳಿಕ್ಕೆ ನಮ್ಮ ಇಸ್ರೋ ಸಂಸ್ಥೆಗೆ ಕಾರಣ ಅಂತ ನಾವು ಹೇಳ್ತೀವಿ. ಅದರ ಒಂದು ರಿಸರ್ಚ್, ಅದರ ಒಂದು ಸ್ಯಾಟಲೈಟ್ಸ್ಗಳು ಕೊಡುವಂಥ ಮಾಹಿತಿಯಿಂದ ನಾವೇನು ಮಾಡ್ತೀವಿ, ಅದನ್ನು ಪ್ರಿಡಿಕ್ಷನ್ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗೂ ಅವುಗಳಿಂದ ಆಗುವಂಥ ಹಾನಿಯನ್ನು ಕೂಡ ನಾವು ಇಲ್ಲಿ ತಡೆಗಟ್ಟಬಹುದು. ಸೊ ಇದಾದಮೇಲೆ ಸ್ಯಾಟಲೈಟ್ ಏಡೆಡ್ ಸರ್ಚ್ ಆ್ಯಂಡ್ ರೆಸ್ಕ್ಯೂ. ಸೊ ಇಲ್ಲಿ ಸರ್ಚ್ ಮಾಡುವಂಥದ್ದು, ರೆಸ್ಕ್ಯೂ ಮಾಡುವಂಥದ್ದು ಏನಾಗುತ್ತೆ, ವಿಶೇಷವಾಗಿ ಫ್ಲಡ್ ಅಂತ ಬಂದಾಗ, ಭೂಕಂಪಗಳು ಉಂಟಾದಾಗ, ಸೊ ಫಾರೆಸ್ಟ್ನಲ್ಲಿ ಈ ರೀತಿ ಫಾರೆಸ್ಟ್ ಫೈರ್ಗಳು ಉಂಟಾದಾಗ, ಅರಣ್ಯದಲ್ಲಿ ಬೆಂಕಿ ಕಾಣ್ಕೊಂಡಾಗ ಅಲ್ಲೇನಾಗುತ್ತೆ ಅಂದರೆ ಸಾಕಷ್ಟು ವ್ಯಕ್ತಿಗಳು ಮಿಸ್ ಆಗ್ತಾರೆ. ಸೊ ಅವರನ್ನು ರೆಸ್ಕ್ಯೂ ಮಾಡಬೇಕಾಗತ್ತೆ. ಇವುಗಳನ್ನು ಸಾಧ್ಯ ಆಗಿರುವಂಥದ್ದು ಸ್ಯಾಟಲೈಟ್ ಸಹಾಯದಿಂದ ಈ ಒಂದು ರೆಸ್ಕ್ಯೂ ಮಾಡುವಂಥದ್ದು, ಸರ್ಚ್ ಮಾಡುವಂಥದ್ದು ಸಾಧ್ಯ ಆಗಿದೆ. ಇನ್ನು ಸ್ಟ್ಯಾಂಡರ್ಡ್ ಟೈಮ್ ಅಂತ ಬಂದಾಗ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮನ್ನು ಕರೆಕ್ಟಾಗಿ ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾದಾಗ ಇದು ಕೂಡ ಸಾಧ್ಯ ಆಗಿರುವಂಥದ್ದು ಇಸ್ರೋ ಒಂದು ಸ್ಯಾಟಲೈಟ್ಗಳ ಸಹಾಯದಿಂದ. ಈಗ ಗಗನ್ ಅಂತ ಒಂದು, ಸೊ ಸಾಕಷ್ಟು ನಮ್ಮ ಭಾರತೀಯರಿಗೆ ನಮಗೆ ಗೊತ್ತಿರೋದಿಲ್ಲ. ಗಗನ್ ಅಂತ ಬಂದಾಗ GPS ಏಡೆಡ್ ಜಿಯೋ ಅಗ್ಯುಮೆಂಟೆಡ್ ನ್ಯಾವಿಗೇಷನ್ ಅಂತ. ಸೊ ಇಲ್ಲೇನಾಗುತ್ತೆ, ಈ ಒಂದು ಗಗನ್ ಅಂತ ಸಹಾಯದಿಂದ ನಮ್ಗೆ ಏನೇನು ಮಾಡ್ಬೋದು ಅಂದರೆ ಸೇಫ್ಟಿ ಬೆನಿಫಿಟ್ಗಳನ್ನು, ರಿಡಕ್ಷನ್ ಆಫ್ ಸರ್ಕಲಿಂಗ್ ಅಪ್ರೋಚಸ್, ಎನ್ವೈರ್ಮೆಂಟಲ್ ಬೆನಿಫಿಟ್ಸ್ಗಳು, ಗ್ಲೋಬಲ್ ಸೀಮ್ಲೆಸ್ಸು, ಅಲೋ ಡೈರೆಕ್ಟ್ ರೂಟಿಂಗು, ನೆವಿಗೇಷನ್ ಆ್ಯಂಡ್ ಸೇಫ್ಟಿ ಅನೌನ್ಸ್ಮೆಂಟ್. ನೋಡಿ ಇಲ್ಲಿ ಏನಾಗುತ್ತೆ, ಈ ಒಂದು ಗಗನ್ ಸಹಾಯದಿಂದ, ನೆವಿಗೇಷನ್ ಸಹಾಯದಿಂದ ನಾವು ಜಿಯೋಗ್ರಫಿಕಲ್ ಡಾಟಾವನ್ನು ಕಲೆಕ್ಟ್ ಮಾಡ್ಬೋದು. ಅಂದರೆ ಭೌಗೋಳಿಕವಾಗಿರುವಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಎರಡನೇದಾಗಿ ಸೈಂಟಿಫಿಕ್ ರಿಸರ್ಚ್ ಫಾರ್ ಅಟ್ಮಾಸ್ಫಿಯರಿಕ್ ಸ್ಟಡಿ. ನಮ್ಮ ಒಂದು ಅಟ್ಮಾಸ್ಫಿಯರ್ಗೆ ಸಂಬಂಧಿಸಿದಂತೆ ಒಂದು ವೈಜ್ಞಾನಿಕ ಒಂದು ರೀತಿಯಲ್ಲಿ, ವೈಜ್ಞಾನಿಕ ಆಧಾರದಲ್ಲಿ ನಾವು ಸಂಶೋಧನೆಯನ್ನು ಮಾಡಬೇಕಾದಾಗ ಇದೆಲ್ಲ ಸಾಧ್ಯ ಆಗಿರುವಂಥದ್ದು ಇಸ್ರೋ ಒದಗಿಸುತ್ತಿರುವಂತಹ ಒಂದು ಡಾಟಾ, ಒಂದು ಅನಾಲಿಸಿಸ್ ಮಾಡೋದ್ರ ಮುಖಾಂತರ. ಆಮೇಲೆ ಸೈಂಟಿಫಿಕ್ ಆಯಿತು, ಜಿಯೋ ಡೈನಮಿಕ್ಸ್ ಇದೆ, ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್. ಸೊ ನಮ್ಮ ಭಾರತ ಏನಿದೆ ಅಂದರೆ ಒಂದು ಸಮೃದ್ಧವಾಗಿರುವಂತಹ ಒಂದು ರಾಷ್ಟ್ರ. ವಿಶೇಷವಾಗಿ ಈ ಒಂದು ನ್ಯಾಚುರಲ್ ರಿಸೋರ್ಸಸ್ ಅಂತ ಬಂದಾಗ, ಸೊ ನ್ಯಾಚುರಲ್ ರಿಸೋರ್ಸಸ್ ಎಲ್ಲೆಲ್ಲಿ ಇದೆ ಅದನ್ನು ಮ್ಯಾಪಿಂಗ್ ಮಾಡುವಂಥದ್ದು, ಆಮೇಲೆ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಬೇಕು, ಇವುಗಳೆಲ್ಲ ಸಾಧ್ಯ ಆಗಿರುವಂಥದ್ದು ಇಸ್ರೋ. ಇನ್ನು ಲೊಕೇಶನ್ ಬೇಸ್ಡ್ ಸರ್ವಿಸಸ್ಸು, ಮೊಬೈಲ್ ಏನಿದೆ, ಟೂರಿಸಮ್, ಸೊ ಇದಕ್ಕೆಲ್ಲ ಏನಾಗಿದೆ ಅಂದರೆ ಸಾಕಷ್ಟು ತನ್ನ ಒಂದು ಕೊಡುಗೆಯನ್ನು ನೀಡ್ತಾ ಇದೆ. ಇನ್ನು ಇಲ್ಲಿ ವಿಶೇಷವಾಗಿ ಸರ್ವೆ ಅಂತ ಬಂದಾಗ ನೋಡಿ, ಇಲ್ಲಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಯೂಸ್ಡ್ ಗಗನ್ ಡೊಂಗಲ್. ಒಂದು ಕರ್ನಾಟಕದ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಿದೆ, ಈ ಗಗನ್ ಅಂತ ಏನಿದೆ, ಇದನ್ನು ಬಳಸಿಕೊಂಡು ಈ ಒಂದು ಫಾರೆಸ್ಟನ್ನು ಸರ್ವೆ ಮಾಡುವಂಥದ್ದು, ನಮ್ಮ ಮರುಭೂಮಿಯನ್ನು ಸರ್ವೆ ಮಾಡುವಂಥದ್ದು, ಈ ಒಂದು ರಿವರ್ ಬೆಸಿನ್ಸ್ ಏನಿದೆ ಅದನ್ನು ಸರ್ವೆ ಮಾಡುವಂಥದ್ದು ಸಾಧ್ಯ ಇದೆ. ಇನ್ನು ರೈಲ್ವೆಯಲ್ಲಿ ಕೂಡ, ಸೊ ರೈಲ್ವೆ ಅಂತ ಬಂದಾಗ ಈ ಒಂದು ಗಗನ್ ಭವನ್ ಅಪ್ಲಿಕೇಶನ್ಸನ್ನು ಯೂಸ್ ಮಾಡಿಕೊಂಡು ಇಲ್ಲೇನಾಗ್ತಾ ಇದೆ ಅಂದರೆ ಪೈಲಟ್ ರೀತಿಯ ವರ್ಕನ್ನು ಮಾಡ್ತಾ ಇದೆ ಈ ಒಂದು ಗಗನ್.
ಸೊ ಇಲ್ಲೇನಾಗುತ್ತೆ, ಯಾವ ರೀತಿ ಅನ್ಮ್ಯಾನ್ಡ್ ಲೆವೆಲ್ ಕ್ರಾಸಿಂಗ್, ಲೆವೆಲನ್ನು ಕ್ರಾಸ್ ಮಾಡುವಾಗ ಟ್ರೈನ್ಸ್ಗಳು ಅನ್ಮ್ಯಾನ್ಡ್, ಅಲ್ಲಿ ಮ್ಯಾನ್ ಅವಶ್ಯಕತೆ ಇರೋದಿಲ್ಲ, ಸ್ಯಾಟಲೈಟ್ ನೀಡುವಂತಹ ಒಂದು ಡಾಟಾವನ್ನು ಇಟ್ಕೊಂಡು ಲೆವೆಲ್ ಕ್ರಾಸ್ ಮಾಡುವಂಥದ್ದು, ಪೈಲಟ್ ಅವರಿಗೆ ಇನ್ಫಾರ್ಮೇಷನ್ಸ್ ಕೊಡುವಂಥದ್ದು ನೆಲ್ಲ ಮಾಡಲಿಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಮರೈನ್. ಸೊ ನಮ್ಮ ಒಂದು ಮರೈನ್ ಇದೆ, ಸಮುದ್ರ ಅಥವಾ ನೀರಿನ ಕೆಳಗಡೆ ಇರುವಂತಹ ಸಂಪತ್ತೇನಿದೆ ಆ ಸಂಪತ್ತನ್ನು ಇಲ್ಲಿ ಸರ್ವೆ ಮಾಡಲಿಕ್ಕೆ ಸಾಧ್ಯ ಇದೆ. ಶಿಪ್ಗಳನ್ನು ಯಾವ ರೀತಿ ಲಾಡ್ ಮಾಡಬೇಕು, ಸೊ ಎಲ್ಲಿ ಫಿಶರೀಸನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ಎಲ್ಲಿ ಹೆಚ್ಚಿನ ಉತ್ತಮ ತಳಿಯ ಮೀನುಗಳು ಸಿಗ್ತದೆ, ಸೊ ಎಲ್ಲಿ ಈ ಒಂದು ಸಮುದ್ರದಲ್ಲಿ ಸೈಕ್ಲೋನ್ಸ್ಗಳು ಉಂಟಾಗ್ಬೋದು, ಎಲ್ಲಿ ಮೀನುಗಾರರಿಗೆ ತೊಂದರೆ ಉಂಟಾಗ್ತದೆ, ಎಲ್ಲ ರೀತಿಯ ಮುನ್ಸೂಚನೆಗಳನ್ನು ಇಸ್ರೋ ಕೊಡ್ತಾ ಇದೆ. ಇನ್ನು ಸ್ಪೇಸ್ ವೆದರ್ ಸ್ಟಡೀಸ್, ಸೊ ಬಾಹ್ಯಾಕಾಶದ ಒಂದು ಏನು ವಾತಾವರಣ ಇದೆ ಅದನ್ನು ಸ್ಟಡಿ ಮಾಡಲಿಕ್ಕೆ ಕೂಡ ಇಸ್ರೋಯಿಂದ ಸಾಧ್ಯ. ಸೊ ಸಾಮಾನ್ಯವಾಗಿ ಇಸ್ರೋ ಅಂತ ಬಂದಾಗ ನಮಗೆ ಕೇವಲ ಸ್ಯಾಟಲೈಟ್ಸ್ಗಳು, ಆಮೇಲೆ ಬಾಹ್ಯಾಕಾಶ ಕಡೆಗೆ ನಾವು ನೋಡ್ತೇವೆ ಇಸ್ರೋ ಅಂತ ಬಂದಾಗ. ಆದರೆ ಆ ಬಾಹ್ಯಾಕಾಶದ ಅಡಿಯಲ್ಲಿ ಭೂಮಿಯ ಮೇಲೆ ಏನೆಲ್ಲ ಒಂದು ಕೊಡುಗೆಯನ್ನು ನೀಡ್ತಾ ಇದೆ ನಾವು ನೋಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಈ ಒಂದು ಟೆರೆಸ್ಟ್ರಿಯಲ್, ಏರಿಯಲ್ ಆ್ಯಂಡ್ ಮರೈನ್. ಟೆರೆಸ್ಟ್ರಿಯಲ್ ಅಂದರೆ ಭೌಗೋಳಿಕವಾಗಿ ಒಂದು ಮಾಹಿತಿ ಕೊಡ್ತಾ ಇದೆ. ಏರಿಯಲ್, ಬಾಹ್ಯಾಕಾಶದಲ್ಲಿ ಒಂದು ವಾತಾವರಣ ಯಾವ ರೀತಿ ಇದೆ, ವಾತಾವರಣದಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಇದೆ, ವಾಯುಮಾಲಿನ್ಯದಲ್ಲಿ ಏನೆಲ್ಲ ಯಾವೆಲ್ಲ ಕಂಟೆಂಟ್ಗಳು ಹೆಚ್ಚಾಗ್ತಾ ಇದೆ ಆ ಮಾಹಿತಿ ಕೊಡುತ್ತೆ. ಇನ್ನು ಮೆರೈನ್ ನ್ಯಾವಿಗೇಷನ್, ಮರೈನಲ್ಲಿ ಅಂದರೆ ಸಮುದ್ರದಲ್ಲಿ ನ್ಯಾವಿಗೇಷನ್ ಮಾಡುವಂಥದ್ದು, ಸೊ ಅದು ಒಂದು ಮಾಹಿತಿ ಕೊಡ್ತಾ ಇದೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಸ್, ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಅರ್ಥಕ್ವೇಕ್ ಬರುತ್ತೆ, ಸುನಾಮಿ ಬರುತ್ತೆ, ಸೈಕ್ಲೋನ್ಸ್ ಬರುತ್ತೆ, ಫ್ಲಡ್ಸ್ ಬರ್ತದೆ. ಸೊ ಇದನ್ನೆಲ್ಲ ಮ್ಯಾನೇಜ್ ಮಾಡಲಿಕ್ಕೆ ಇಸ್ರೋ ಕೊಡುವಂಥ ಡಾಟಾ ಸಹಾಯ ಆಗುತ್ತೆ. ವೆಹಿಕಲ್ ಟ್ರ್ಯಾಕಿಂಗ್ ಆ್ಯಂಡ್ ಫ್ಲೀಟ್ ಮ್ಯಾನೇಜ್ಮೆಂಟ್, ವೆಹಿಕಲ್ಸನ್ನು ಟ್ರ್ಯಾಕಿಂಗ್. ಇತ್ತೀಚೆಗೆ ನಾವು ನೋಡ್ತಿರ್ಬೋದು, ವಿದ್ಯಾರ್ಥಿಗಳು ಏನು ಒಂದು ವ್ಯಾನಲ್ಲಿ ಹೋಗ್ತಾಯಿದ್ರೆ ಆ ವ್ಯಾನನ್ನು ಒಂದು ಟ್ರ್ಯಾಕನ್ನು ಮಾಡ್ಬೋದು ನಾವು ಲೊಕೇಶನನ್ನು. ಸೊ ನೀವೇನು ಬಸ್ನಲ್ಲಿ ಹೋಗ್ತಾ ಇರ್ತೀರಿ ಒಂದು ಲಾಂಗ್ ಜರ್ನಿಯಲ್ಲಿ, ಆ ಬಸ್ಸಿನ ಟ್ರ್ಯಾಕಿಂಗ್ ಕೂಡ ಮಾಡಲಿಕ್ಕೆ ಆಗ್ತದೆ, ಟ್ರೈನನ್ನು ಟ್ರ್ಯಾಕಿಂಗ್ ಮಾಡ್ಬೋದು. ಸೊ ಇದೆಲ್ಲ ಸಾಧ್ಯ ಆಗಿರುವಂಥದ್ದು ಇಸ್ರೋ. ಸೊ ಪವರ್ ಗ್ರಿಡ್ ಸಿಂಕ್ರೊನೈಸೇಷನ್ ಇದೆ, ಲೊಕೇಶನ್ ಬೇಸ್ಡ್ ಸರ್ವಿಸಸ್ಸು, ಅರ್ತ್ ಆ್ಯಂಡ್ ಅಟ್ಮಾಸ್ಫಿಯರಿಕ್ ಸ್ಟಡಿ ಮಾಡಲಿಕ್ಕೆ, ಇಂಟಿಗ್ರೇಷನ್ ವಿತ್ ಮೊಬೈಲ್ ಫೋನ್ಸು, ಫಿಶರೀಸಿಗೆ ಹೆಲ್ಪ್ ಆಗ್ತಾ ಇದೆ, ಮೈನಿಂಗಿಗೆ ಹೆಲ್ಪ್ ಆಗ್ತಿದೆ, ಗಣಿಗಾರಿಕೆ. ಸೊ ಗಣಿಗಾರಿಕೆಯನ್ನು ಮಾಡುವಾಗ ಇಲ್ಲಿ ಗಣಿಗಾರಿಕೆಯಲ್ಲಿ ಏನೆಲ್ಲ ಅದಿರುಗಳು ಸಿಗ್ತಾ ಇದೆ, ಎಷ್ಟು ಮಟ್ಟದಲ್ಲಿ ಸಿಗ್ತಾ ಇದೆ, ಎಷ್ಟು ಆಳದಲ್ಲಿ ಸಿಗ್ತಾ ಇದೆ, ಸೊ ಇದೆಲ್ಲ ಸಾಧ್ಯ ಆಗಿದ್ದು ಇಸ್ರೋ ಕೊಡುವಂಥ ಡಾಟಾ. ಪ್ರಿಸೈಸಿಂಗ್ ಟೈಮಿಂಗ್, ಮ್ಯಾಪಿಂಗ್, ಜಿಯೋ ಡಾಟಾ ಕ್ಯಾಪ್ಚರ್ಸ್, ಟೆರೆಸ್ಟ್ರಿಯಲ್ ನ್ಯಾವಿಗೇಷನ್ನು, ಆಮೇಲೆ ವಿಸುವಲ್ ಆ್ಯಂಡ್ ವಾಯ್ಸ್ ನ್ಯಾವಿಗೇಷನ್ ಫಾರ್ ಡ್ರೈವರ್ಸ್. ಸೊ ಡ್ರೈವರ್ಸ್ ಇದೆ. ಇಂಪ್ರೂವ್ಡ್ ಅವೈಲಬಿಲಿಟಿ ಆಫ್ ಪೊಸಿಷನ್ ಫಿಕ್ಸ್. ನೋಡಿ ಎಷ್ಟೊಂದು ಡಾಟಾವನ್ನು ದಿನನಿತ್ಯ ಜೀವನದಲ್ಲಿ ಬಳಸ್ತಾ ಇದ್ದೀವಿ, ಅದೆಲ್ಲ ಸಾಧ್ಯ ಆಗಿರುವಂಥದ್ದು ಇಸ್ರೋ ಕೊಡುವಂಥ ಒಂದು ಡಾಟಾ, ಒಂದು ದತ್ತಾಂಶ, ಒಂದು ಇನ್ಫಾರ್ಮೇಷನ್ನಿಂದ. ಇಲ್ಲಿ ಈಗಾಗಲೇ ನಾವು ಡಿಸ್ಕಸ್ ಮಾಡಿರುವ ಹಾಗೆ ಆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನಲ್ಲಿ ಫ್ಲಡ್ಸು, ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ಸ್ಗಳು, ಸೈಕ್ಲೋನ್ಸ್ಗಳು, ಫಾರೆಸ್ಟ್ ಫೈರ್. ಸೊ ಬಹಳ ಇಂಪಾರ್ಟೆಂಟು. ಲ್ಯಾಂಡ್ ಸ್ಲೈಡ್ಸ್ ಏನಿದೆ, ಇತ್ತೀಚೆಗೆ ಮಳೆಗಾಲ ಅಂತ ಬಂದಾಗ ಲ್ಯಾಂಡ್ ಸ್ಲೈಡ್ಸ್ ಉಂಟಾಗ್ತದೆ, ಸಾಕಷ್ಟು ಸಾವು ನೋವುಗಳು ಉಂಟಾಗ್ತದೆ. ಸೊ ಎಷ್ಟು ಲ್ಯಾಂಡ್ ಸ್ಲೈಡ್ ಆಗಿದೆ, ಲ್ಯಾಂಡ್ ಸ್ಲೈಡ್ ಆದಮೇಲೆ ಯಾವ ರೀತಿ ಜಾಗ್ರಫಿಕಲ್ ಆಗಿರುವಂಥ ಬದಲಾವಣೆ ಉಂಟಾಗಿದೆ, ಸೊ ಅರ್ಥಕ್ವಿಕ್ ಯಾವ ರೀತಿ ಉಂಟಾಗ್ತಾ ಇದೆ, ಆ ಅರ್ಥಕ್ವಿಕ್ ಪಾಯಿಂಟ್ ಎಲ್ಲಿದೆ, ಸೊ ಎಷ್ಟು ತೀವ್ರತೆ ಇದೆ, ಇದನ್ನೆಲ್ಲ ತಿಳಿದುಕೊಳ್ಳಲಿಕ್ಕೆ ನಮ್ಮ ಇಸ್ರೋ ಕೊಡುವಂಥ ದತ್ತಾಂಶ ಕಾರಣ ಅಂತ ನಾವು ಹೇಳ್ಬೋದು. ಇದಾದಮೇಲೆ ನೆಕ್ಸ್ಟ್ ನಮಗೆ ಬರುವಂಥದ್ದು ಆ ಏರಿಯಲ್ ಸರ್ವೆ ಆಫ್ ಲಾರ್ಜ್ ಸ್ಕೇಲ್ ಮ್ಯಾಪಿಂಗ್. ಏರಿಯಲ್ ಸರ್ವೆ ಮಾಡಲಿಕ್ಕೆ ಸಾಧ್ಯ, ಕಮ್ಯುನಿಕೇಷನ್ ಸಪೋರ್ಟ್ ಕೊಡ್ತಾ ಇದೆ. ಈಗಾಗಲೇ ಸ್ಯಾಟಲೈಟ್ ಏಡ್ ಸರ್ಚ್ ಆ್ಯಂಡ್ ರೆಸ್ಕ್ಯೂಗಳ ಬಗ್ಗೆ ಡಿಸ್ಕಷನನ್ನು ಮಾಡಿದ್ದೀವಿ. ಆಮೇಲೆ ನ್ಯಾಷನಲ್ ಲ್ಯಾಂಡ್ ಕವರ್ ಇದೆ. ಕ್ರಾಪ್ ನೋಡಿ, ಇಲ್ಲಿ ವಿಶೇಷವಾಗಿ ಅಗ್ರಿಕಲ್ಚರ್ಗೆ ಸಂಬಂಧಿಸಿದಂತೆ ಕ್ರಾಪನ್ನು ಯಾವ ಕ್ರಾಪ್ಗಳನ್ನು ಬೆಳೀತಾ ಇದ್ದಾರೆ, ಯಾವ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಎಷ್ಟರ ಮೆಟ್ಟಿಗೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಅದನ್ನು ಕೂಡ ನಾವು ಮಾಹಿತಿಯನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ಜೊತೆಯಲ್ಲಿ ಕ್ರಾಪ್ ಡಿಸಾಸ್ಟರ್ ಉಂಟಾದಾಗ, ಫ್ಲಡ್ಸ್ಗಳು ಉಂಟಾದಾಗ ಎಷ್ಟು ಬೆಳೆಗಳು ಹಾನಿಯಾಗಿದೆ ಆ ಮಾಹಿತಿಯನ್ನು ಕೂಡ ಈ ಸ್ಯಾಟಲೈಟ್ಗಳು ನಮಗೆ ಒದಗಿಸ್ತವೆ. ಜೊತೆಯಲ್ಲಿ ಇಂಡಿಯನ್ ಫಾರೆಸ್ಟ್ ಕವರ್ ಚೇಂಜ್, ಅಂದರೆ ಇಂಡಿಯನ್ ಫಾರೆಸ್ಟ್ ಏನು ಬದಲಾವಣೆ ಆಗ್ತಿದೆ, ಏನು ಹೆಚ್ಚಾಗ್ತಿದೆಯಾ, ಕಡಿಮೆ ಆಗ್ತಾ ಇದೆಯಾ, ಸೊ ಡಿಫಾರೆಸ್ಟೇಷನ್ ಮತ್ತು ಅಫಾರೆಸ್ಟೇಷನ್ ಬಗ್ಗೆ ಕೂಡ ಅಲ್ಲಿ ಮಾಹಿತಿ ಸಿಗ್ತದೆ ನಮಗೆ. ವಿಶೇಷವಾಗಿ ಸ್ಟಡಿ ಆನ್ ಸುಂದರ್ಬನ್ ಮ್ಯಾಂಗ್ರೂವ್ ಸಿಸ್ಟಮ್. ಸೊ ಮ್ಯಾಂಗ್ರೂವ್ ಫಾರೆಸ್ಟ್ ಏನಿದೆ ಇಲ್ಲಿ ನಮಗೆ, ಆ ಮ್ಯಾಂಗ್ರೂವ್ ಫಾರೆಸ್ಟ್ ಕರಾವಳಿಗೆ ಈ ಒಂದು ಸಮುದ್ರದ ಅಪ್ಪಳತೆಯಿಂದ ಉಂಟಾಗುವಂತಹ ಹಾನಿಯನ್ನು ತಪ್ಪಿಸುವಂಥ ಕೆಲಸ ಈ ಒಂದು ಸುಂದರ್ಬನ್ ಮ್ಯಾಂಗ್ರೂವ್ ಫಾರೆಸ್ಟ್ ಮಾಡ್ತದೆ. ಸೊ ಅದರ ಬಗ್ಗೆ ಸಮಗ್ರವಾಗಿರುವಂಥ ಮಾಹಿತಿಯನ್ನು ಇಲ್ಲಿ ನಮ್ಮ ಸ್ಯಾಟಲೈಟ್ ಕೊಡುವಂಥದ್ದು ಇದೆ. ಸೊ ಇಷ್ಟೊಂದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಐಲ್ಯಾಂಡ್ ಇನ್ಫಾರ್ಮೇಷನ್ಸು. ಸುನಾಮಿಗಳಂತ ಬಂದಾಗ ಐಲ್ಯಾಂಡ್ಸಿನ ಒಂದು ಏರಿಯಾ ಏನಾಗುತ್ತೆ ಅದರಲ್ಲಿ ಬದಲಾವಣೆ ಆಗುತ್ತೆ, ಆ ಮಾಹಿತಿಯನ್ನು ಕರಾರುಕವಾಗಿ ಕೊಡುವಂಥ ಕೆಲಸ ಮಾಡ್ತವೆ ನಮ್ಮ ಸ್ಯಾಟಲೈಟ್ಸು. ಆಮೇಲೆ ಸ್ಪೇಸ್ ಬೇಸ್ಡ್ ಇನ್ಫಾರ್ಮೇಷನ್ ಸಪೋರ್ಟ್ ಫಾರ್ ಡಿಸೆಂಟ್ರಲೈಸ್ಡ್ ಪ್ಲಾನಿಂಗು, ಸ್ನೋ ಆ್ಯಂಡ್ ಗ್ಲೇಸಿಯರ್ ಸ್ಟಡಿ. ನೋಡಿ ಇತ್ತೀಚೆಗೆ ಜಾಗತಿಕ ತಾಪಮಾನ ಹೆಚ್ಚಾದಾಗ, ಅತ್ಯಂತ ಉಷ್ಣಾಂಶ ಹೆಚ್ಚಾದಾಗ ಅಲ್ಲಿ ಏನಾಗಲಾಗ್ತಿದೆ ಅಂದರೆ ಸ್ನೋ ಮತ್ತು ಗ್ಲೇಸಿಯರ್ ಸ್ಟಡಿ ಮಾಡಲಿಕ್ಕೆ, ಸ್ನೋ ಕರಗ್ತಾ ಇದೆ ಅಂತ ಹೇಳ್ತೀವಿ. ಇದೆಲ್ಲ
ಇನ್ಫಾರ್ಮೇಷನ್ ನಮಗೆ ಹೇಗೆ ಗೊತ್ತಾಗ್ತದೆ ಅಂದರೆ ಇಟ್ ಈಸ್ ಡ್ಯೂ ಟು ಅವರ್ಸ್ ಇಸ್ರೋ ಅಂತ ಹೇಳ್ತೀವಿ ನಾವು. ಆಮೇಲೆ ಗ್ರೌಂಡ್ ವಾಟರ್ ನೋಡಿ, ಇತ್ತೀಚೆಗೆ ಬೇಸಿಗೆ ಅಂತ ಬಂದಾಗ ಗ್ರೌಂಡ್ ವಾಟರ್ ಪ್ರಾಬ್ಲಮ್ ಭಾಳಷ್ಟು ಇದೆ. ಸೊ ಬೋರ್ವೆಲ್ಗಳೆಲ್ಲ ಬತ್ತಿ ಹೋಗ್ತಾ ಇದೆ. ಸೊ ಗ್ರೌಂಡ್ ವಾಟರ್ ಎಷ್ಟಿದೆ, ಎಲ್ಲಿ ಸ್ಟೋರೇಜ್ ಆಗಿದೆ, ಎಲ್ಲಿ ಕಡಿಮೆ ಆಗಿದೆ, ಈ ಮಾಹಿತಿಯನ್ನು ನಮ್ಮ ಇಸ್ರೋ ನಮಗೆ ಕೊಡ್ತಾ ಇದೆ. ಈ ರೀತಿ ಸಾಕಷ್ಟು ಇನ್ಫಾರ್ಮೇಷನ್ಸನ್ನು ಕೊಡ್ತಾ ಇದೆ. ಒಟ್ಟಾರೆಯಾಗಿ ಈ ಒಂದಿಷ್ಟು ಓವರಾಲ್ ಆಗಿ ನೋಡ್ತಾ ಹೋದಾಗ ನಮಗೆ ಜಿಯೋ ಸೈನ್ಸು, ಅಗ್ರಿಕಲ್ಚರು, ಎನ್ವೈರ್ಮೆಂಟ್ ಆ್ಯಂಡ್ ಕ್ಲೈಮೇಟ್ ಚೇಂಜು, ಫಿಸಿಕಲ್ ಓಷಿನೋಗ್ರಫಿ, ಸಮುದ್ರದ ಬಗ್ಗೆ ಒಂದು ಸಮುದ್ರದ ಒಂದು ರಚನೆಯ ಬಗ್ಗೆ, ಸಮುದ್ರದಲ್ಲಿ ಉಂಟಾಗುವಂಥ ಬದಲಾವಣೆಗಳ ಬಗ್ಗೆ ಮಾಹಿತಿ ಕೊಡ್ತದೆ. ಬಯೋಲಾಜಿಕಲ್ ಓಷಿನೋಗ್ರಫಿ, ಸಮುದ್ರದ ಕೆಳಗಡೆ ಇರುವಂಥ ಜೀವ ಜಗತ್ತಿನ ಬಗ್ಗೆ ಮಾಹಿತಿ ಕೊಡ್ತದೆ. ಅಟ್ಮಾಸ್ಫಿಯರ್ ಇರ್ಬೋದು, ಕ್ರಿಸೋಫಿಯರ್ ಇರ್ಬೋದು, ಹೈಡ್ರೋಸ್ಫಿಯರ್ ಇರ್ಬೋದು, ಈ ಎಲ್ಲ ಮಾಹಿತಿಗಳನ್ನು ಕೊಡ್ತಾ ಇದೆ. ಸೊ ಆದ್ಮೇಲೆ ನಮ್ಮ ಇಸ್ರೋ ಏನಿದೆ ಅಂದರೆ ಒಂದು ಜಾಗತಿಕ ಮಟ್ಟದಲ್ಲಿ ನಾಸವನ್ನು ಮೀರಿಸುವಂಥ ಒಂದಿಷ್ಟು ಕೆಲಸವನ್ನು ಮಾಡ್ತಾ ಇದೆ. ಆದರೆ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಈ ಇಸ್ರೋ ಏನೆಲ್ಲ ಕೆಲಸ ಮಾಡ್ತಾ ಇದೆ, ಇಸ್ರೋ ಬಗ್ಗೆ ಪ್ರತಿಯೊಬ್ಬರು ತಿಳಿದುಕೊಳ್ಬೇಕಾಗಿದ್ದು ಇಟ್ಸ್ ಅವರ್ ಡ್ಯೂಟಿ. ಇದು ನಾವು ತಿಳಿದುಕೊಳ್ಳುವಂಥದ್ದು ನಮ್ಮ ಡ್ಯೂಟಿ ಅಂತಲೇ ಹೇಳ್ತೀವಿ, ಮೂಲಭೂತ ಕರ್ತವ್ಯಗಳಲ್ಲಿ ಒಂದು ಅಂತ ತಿಳ್ತಾ. ಸೊ ಆದ್ಮೇಲೆ ಮುಂದಿನ ವಿಡಿಯೋದಲ್ಲಿ ಒಂದಿಷ್ಟು ರೋಮಾಂಚಕಾರಿಯಾಗಿರುವಂತಹ ಒಂದು ಸಂಶೋಧನೆಗಳು ಏನಿದೆ ಇಸ್ರೋದು, ಸೊ ಇಸ್ರೋ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡುವಂಥ ಒಂದು ವಿಡಿಯೋ ಸರಣಿಗಳನ್ನು ಮುಂದೆ ಇಟ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೇವೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.